ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. 18ನೇ ಆವೃತ್ತಿಯ IPL ಫೈನಲ್ ಫೈಟ್ RCB ಪಂಜಾಬ್ ನಡುವೆ ರೋಚಕವಾದಂತಹ ಹಣಾಹಣಿ ನಡೆಯಲಿದೆ. ಬಹಳ ಕುತೂಹಲ ಇದೆ, ಅದರ ಜೊತೆಗೆ ನಿರೀಕ್ಷೆ ಇದೆ. ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಈ ಸಲ ಕಪ್ ನಮ್ದೇ ಅನ್ನುವಂತಹ ಭರವಸೆಯಲ್ಲಿದ್ದಾರೆ. ಹೈ ವೋಲ್ಟೇಜ್ ಮ್ಯಾಚ್ ಇವತ್ತು. ಕದನ, ಕುತೂಹಲ, ರಣ, ರೋಚಕವಾದಂತಹ ಪಂದ್ಯ. ದೇಶದೆಲ್ಲೆಡೆಯಿಂದ ಅಹಮದಾಬಾದ್ಗೆ ಅಭಿಮಾನಿ ಸಾಗರವೇ ಹರಿದು ಬರ್ತಾ ಇದೆ. RCB ಗೆದ್ದು ಬರಲಿ ಅಂತ ಹೇಳಿ ಅಭಿಮಾನಿಗಳು ಹೋಮ ಹವನವನ್ನ ಮಾಡ್ತಾ ಇದ್ದಾರೆ. ಈ ಸಲ ಕಪ್ ನಮ್ಮದೇ ಅನ್ನುವಂತಹ ಜೋಶ್ ಇದೆ ರಾಜ್ಯಾದ್ಯಂತ. 18ರ ನಂಟು ಈ ಬಾರಿ. RCB ಗೆಲುವಿಗಾಗಿ ರಾಜ್ಯದ ವಿವಿಧೆಡೆ ದೇಗುಲಗಳಲ್ಲಿ ಪೂಜೆಯನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ RCB ಜರ್ಸಿಗೆ ಭಾರೀ ಡಿಮ್ಯಾಂಡ್ ಬಂದಿದೆ. ಇನ್ನೊಂದು ಹೆಜ್ಜೆ ಬಾಕಿ ಇದೆ. ಪಂಜಾಬ್ನ ಇವತ್ತ ಕಟ್ಟಿ ಹಾಕೋಕೆ ಎಲ್ಲ ತಯಾರಿಗಳನ್ನು ಕೂಡ ನಮ್ಮ RCB ಮಾಡಿಕೊಂಡಿದೆ. ನೋಡಿ, ಎಲ್ಲವೂ ದಾಖಲೆ, ಐತಿಹಾಸಿಕವಾದಂಥ ದಾಖಲೆಗಳು. ಟಿಕೆಟ್ ಆಗಿರ್ಬೋದು, ಜೊತೆಗೆ ಜರ್ಸಿ ಆಗಿರ್ಬೋದು, ಕ್ಯಾಪ್ ಆಗಿರ್ಬೋದು. ಎಷ್ಟು ಕ್ರೇಜ್ ಇದೆ ಅಂತ ಹೇಳಿದ್ರೆ, ನಮ್ಮ RCB ಟೀಮ್ದು ಹೈಯೆಸ್ಟ್ ಫ್ಯಾನ್ ಫಾಲೋವಿಂಗ್ ಹೊಂದಿರುವಂತಹ ಏಕೈಕ ಟೀಮ್ ಅಂತ ಹೇಳ್ಬೋದು. ಅದರಲ್ಲೂ ರಣ ರೋಚಕವಾದಂಥ ಕದನ ಇವತ್ತು. ಶ್ರೇಯಸ್ ಅಯ್ಯರ್ ಟೀಮನ್ನು ಬಗ್ ಬಡಿಯೋಕೆ ರಜತ್ ಪಾಟಿದಾರ್ ಆ್ಯಂಡ್ ಕೊಹ್ಲಿ ಬಳಗ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಒಂದು ಇವತ್ತಿನ ಫೈನಲ್ ಮ್ಯಾಚನ್ನು ನಾವು ಹೆಂಗೆ ನೋಡ್ತಾ ಇದ್ದೀವಿ ಕರ್ನಾಟಕದವರು, RCB ಅಭಿಮಾನಿಗಳು ಅಂತ ಹೇಳಿದ್ರೆ, ಒಂದು ರೀತಿ ವರ್ಲ್ಡ್ ಕಪ್ ನಡೀತಾ ಇದೆಯೇನೋ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ, ಈ ICC ವಿಶ್ವಕಪ್ ಟೂರ್ನಿಗಳಲ್ಲಿ ನಾವು ಭಾರತ ಫೈನಲ್ ತಲುಪಿದಂಥ ಸಂದರ್ಭದಲ್ಲಿ ಹೇಗೆ ಆ ಜೋಶ್ ಇರುತ್ತೋ ಅದೇ ರೀತಿಯ ಉತ್ಸಾಹ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲೂ RCB ಅಭಿಮಾನಿಗಳಲ್ಲಿ ನೋಡಿ, 18 ವರ್ಷಗಳ ಕನಸು. ಹಾಗಾಗಿನೇ ಬಹಳ ಸ್ಪೆಷಲ್ ಇದು. ನಮ್ಮ ವಿರಾಟ್ ಕೊಹ್ಲಿ ಅವ್ರ ಜರ್ಸಿ ನಂಬರ್ 18. ಹಾಗೆ 18 ವರ್ಷದ ಕಾಯುವಿಕೆಗೆ ಇವತ್ತು ಬ್ರೇಕ್ ಬೀಳುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲ ವಿಭಾಗದಲ್ಲೂ ಕೂಡ ಸ್ಟ್ರೆಂತ್ ನಮಗೆ ಕಾಯ್ದುಕೊಂಡು ಹಾಗೆ ಬಂದಿದ್ದಾರೆ. ರಾಜ್ಯಾದ್ಯಂತ ಹೋಮ ಹವನಗಳು, ವಿಶಿಷ್ಟವಾದಂಥ ಪೂಜೆ ಎಲ್ಲ RCB ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಸಲ ಕಪ್ ನಮ್ದೇ ಅಂತಿದ್ದಾರೆ RCB ಅಭಿಮಾನಿಗಳು. ನೋಡಿ, ಈ ಬಾರಿ IPL ಎರಡಕ್ಕೂ ಕೂಡ ಚೊಚ್ಚಲ ಪ್ರಶಸ್ತಿಯ ಕನಸು. ಈಗ ಪಂಜಾಬ್ನವರು 2ನೇ ಫೈನಲ್ಲು, ನಮಗೆ ಇದು 4ನೇ ಫೈನಲ್ ಮ್ಯಾಚು. ಅದರಲ್ಲೂ ವಿರಾಟ್ ಕೊಹ್ಲಿ ಡೇ 1ನಿಂದಲೂ ಕೂಡ RCBಯಲ್ಲಿ ಆಡ್ಕೊಂಡು ಬಂದಿದ್ದಾರೆ. ಹಾಗಾಗಿನೇ ಒಂದು ಎಮೋಷ್ನಲ್ ಫೀಲಿಂಗ್ ಕೂಡ ನಮ್ಮ ಬೆಂಗಳೂರಿಗರಿಗೆ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ, ಯಾವತ್ತೂ ಕೂಡ ನಾವು ಸೋಲಿ ಗೆಲುಲಿ ಏನೇ ಆದರೂ ಕೂಡ ನಾವು RCBನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಹಾರ್ಡ್ ಕೋರ್ ಫ್ಯಾನ್ ಅಂತ ಹೇಳ್ಬೋದು. ಈ ಹಿಂದೆನೂ ಕೂಡ ಕ್ರೇಜ್ ಸಿಕ್ಕಾಪಟ್ಟೆ ಇತ್ತು. ಆದರೆ ಈ ಸಲ ಟೀಮ್ ಇದೆಯಲ್ವಾ, ಒಂದು 2-3 ಆಟಗಾರನ ನೆಚ್ಚಿಕೊಳ್ಳದೆ ಇಡೀ ಟೀಮನ್ನು ನೆಚ್ಚಿಕೊಂಡು ಆಡುವಂಥ ಒಂದು ಬಲಿಷ್ಠವಾದಂಥ ತಂಡ ನಮ್ಮ RCBದಾಗಿದೆ. ಜರ್ಸಿಗಳು ಹೆಂಗೆ ಸೇಲ್ ಆಗ್ತಿದೆ ಅಂತ ಹೇಳಿದ್ರೆ, 1 ಲಕ್ಷಕ್ಕಿಂತ ಹೆಚ್ಚಿನ ಜರ್ಸಿಗಳು ಬರೀ ಉತ್ತರ ಕರ್ನಾಟಕ ಭಾಗದಲ್ಲೇ ಸೇಲ್ ಆಗಿದೆ ಅನ್ನುವಂಥ ಮಾಹಿತಿನ ಕೇಳಿದ್ವಿ ನಾವು. 600 ಆಗಲಿ 1000 ಆಗಲಿ 3000ವರೆಗೂ ಕೂಡ RCB ಜರ್ಸಿಗಳು ಸೇಲ್ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ನಮ್ಮ RCB ತಂಡದ ಅಭಿಮಾನಿಗಳು ಬಹಳ ಖುಷಿಯಲ್ಲಿದ್ದಾರೆ. ಏನು ಬೇಕಾದರೂ ಆಗಲಿ, ಈ ಸಲ ಕಪ್ ನಮ್ಮದೇ ಅಂಥೇಳಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಸ್ಪೆಷಲ್ ಆಗಿರುವಂಥ ದಿನ ನಮ್ಮ ಕರ್ನಾಟಕದ ಪಾಲಿಗೆ. ಯಾಕಂತ ಹೇಳಿದ್ರೆ ನೋಡಿ, ಅದು ಎಷ್ಟೇ ಸೀಸನ್ಗಳಾಗಿರ್ಬೋದು, ಈ ಸಲ ಕಪ್ ನಮ್ಮದೇ ಆ ಘೋಷವಾಕ್ಯ ಇದೆ ಅಲ್ವಾ, ಅದು ಯಾವತ್ತೂ ಚೇಂಜ್ ಆಗಲ್ಲ ಅದು. ಹಾಗಾಗಿನೇ ಅದನ್ನು ನಿಜ ಮಾಡಲಿಕ್ಕೆ ನಮ್ಮ ಎಲ್ಲ ಆಟಗಾರರು ಕೂಡ ರೆಡಿಯಾಗಿದ್ದಾರೆ. ಬಹಳ ನಿರೀಕ್ಷೆ ಇರೋದು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಪ್ರದರ್ಶನದ ಮೇಲೆ. ಅವ್ರಿಗೂ ಕೂಡ ಒಂದು ಎಮೋಷ್ನಲ್ ಮೂಮೆಂಟ್ ಅವ್ರಿಗೆ ಅರ್ಪಣೆ ಮಾಡಬೇಕು ಅನ್ನುವಂಥ ಕನಸು ಕೂಡ ರಜತ್ ಪಟ್ಟಿದಾರ್ದಿದೆ. ಎದುರಾಳಿ ತಂಡ ಹೇಗೆ ಇದ್ದರೂ ಕೂಡ ನಮ್ಮ ತಂಡ ನಮಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಬಲಿಷ್ಠ ಹಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಈ ಹಿಂದೆ ಪಂಜಾಬ್ನ 2
ಮ್ಯಾಚ್ಗಳ ಮೇಲೆ ಗೆದ್ದಿದ್ದಾಗಿರ್ಬೋದು, ಜೊತೆಗೆ ಕ್ವಾಲಿಫೈಯರ್ನಲ್ಲೂ ಕೂಡ ಇದೇ ಪಂಜಾಬನ್ನು ಹಣಿದಿದ್ದಾಗಿರ್ಬೋದು, ಒಂದು ಕಾನ್ಫಿಡೆಂಟನ್ನು ನಮ್ಗೆ ತಂದು ಕೊಟ್ಟಿದೆ. ಹಾಗಾಗಿನೇ ಈಗ ಬ್ಯಾಟಿಂಗ್ ಮತ್ತು ಬೌಲಿಂಗ್ ವಿಭಾಗ ಆಗಿರ್ಬೋದು, ಈಗ ಡೇವಿಡ್ ಆಗಿರ್ಬೋದು, ಲಿವಿಂಗ್ ಸ್ಟೋನ್ ಆಗಿರ್ಬೋದು, ಕೊಹ್ಲಿ ಆಗಿರ್ಬೋದು, ಪಟಿದಾರ್ ಆಗಿರ್ಬೋದು, ಅಗರ್ವಾಲ್ ಆಗಿರ್ಬೋದು, ಮತ್ತು ಬೌಲಿಂಗ್ ವಿಭಾಗದಲ್ಲಿ ಹೇಜಲ್ವುಡ್ ಅಂತರೂ ನಮ್ಗೆ ಒಂಥರ ಚಿನ್ನದ ಮೊಟ್ಟೆ ಇಡುವ ಕೋಳಿ. ಹಾಗಾಗಿನೇ ಎಲ್ಲ ಆಟಗಾರರ ಮೇಲೆ ಕೂಡ ಕಂಪ್ಲೀಟ್ ಆಗಿರುವಂತಹ ನಿರೀಕ್ಷೆ ನಮ್ಮ RCB ಅಭಿಮಾನಿಗಳಿಗಿದೆ. ತುಂಬಾ ಅಂದ್ರೆ ತುಂಬಾ ಹ್ಯಾಪಿ ಆಗಿದ್ದೀವಿ. ಈ ಸರಿ ಫೈನಲ್ ಹೋಗ್ಬಿಟ್ಟು ಮೊದ್ಲಿಂದಾನು ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ರಜತ್ ಕ್ಯಾಪ್ಟನ್ಸಿ ಆಗ್ಲಿ ಅಥವಾ ಜಿತೇಶ್ ಕ್ಯಾಪ್ಟನ್ಸಿ ಆಗ್ಲಿ ತುಂಬಾ ಚೆನ್ನಾಗೈತಿ. ಎಲ್ರು ವೆಲ್ ಪ್ಲೇಡ್ ಅದಾರ. ನಾಳಿನ ಮ್ಯಾಚ್ಗೋಸ್ಕರ ಕಾಯಕತ್ತೀವಿ, ಹೆಂಗ್ ಆಡ್ತಾರ ಅಂತಂದ್ರೆ ಚೆನ್ನಾಗ್ ಆಡ್ತಾರ ಅಂತ ನಂಬಿಕೆ ಐತಿ. ವೆರಿ ಎಕ್ಸೈಟೆಡ್ ಆಗಿವಿ. ಪಂಜಾಬ್ನ ಸೋಲ್ಸಿ ಈ ಸರಿ ಕಪ್ ನಮ್ದು ಹಾಕ್ಸ್ಕೊಳ್ಬೇಕಂತ ಕಾಯ್ತಿದ್ದೀವಿ. ಫೈನಲ್ ಈ ಸತ RCB ಪಂಜಾಬಿನ ಜೊತೆ ಗೆದ್ದೈತಿ ಸೆಮಿಫೈನಲ್. ಆದ್ರೆ ಈ ಸತ ಫೈನಲ್ ಒಟ್ಟ ಗೆದ್ದಿಲ್ಲ. ಆದ್ರೆ ಈ ಸತ RCB ಗೆಲ್ತೈತಿ. ಈ ಸತ ಕಪ್ ನಮ್ದೆ. ಜೈ RCB! ಅನ್ನ ಮಾಡಕ್ ಅಕ್ಕಿ ಬೇಕ. ನಮ್ RCB ಗೆಲ್ಬೇಕಂದ್ರ ವಿರಾಟ್ ಕೊಹ್ಲಿನೇ ಬೇಕ. ಜೈ RCB. 6 ಸಲ ಸೋತ್ರು RCB, 60 ಸಲ ಸೋತ್ರು RCBನೇ. ಬಟ್ ನಾವು ಮ್ಯಾಚ್ ಗೆದ್ಮೇಲೆ ನಮ್ಮಷ್ಟು ಖುಷಿ ಪಡೋರು ಯಾರು ಇಲ್ಲ. ಬಿಕಾಸ್ ಇಟ್ ಈಸ್ 18 years ಕನಸು ನಮ್ಗಿದ. ಅದಕ್ಕೆ ನಾಳೆ ಒಂದ್